ನಮಸ್ತೆ ವೀಕ್ಷಕರೇ, ಇವಾಗ ನಾವು ಉತ್ತರಹಳ್ಳಿ ಅಲ್ಲಿ ಬೋಟ್ ಕಾಣಿಸ್ತಾ ಇದೆ, ಜ್ವಾಲಾಮುಖಿ ತ್ರಿಪುರ ಸುಂದರಿ ದ್ವಾರ. ಇದು ಬಂದು ಎಂಟ್ರೆನ್ಸ್ ಆಫ್ ಉತ್ತರಹಳ್ಳಿ. ಇಲ್ಲಿಗೆ ನಾವು ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಕೆಳಗಡೆ ಬರುತ್ತೆ ನೋಡಿ ಫೋಟೋ, ಅಲ್ಲಿ ಫುಲ್ಲು ಡಸ್ಟ್ಬಿನ್ ತುಂಬಿದ್ದಾರೆ. ಲೆಫ್ಟ್ ಸೈಡಲ್ಲಿ ರೋಡ್ ಸೈಡ್ಗೆ ಆದಂಗೆ ಫುಲ್ಲು ಡಸ್ಟ್ಬಿನ್ಗಳನ್ನ ತುಂಬಿರೋದ್ರಿಂದ ಫುಲ್ಲು ಗಬ್ಬಲ್ ಆಡ್ತಾ ಇದೆ. ಆದ್ದರಿಂದ ಅಲ್ಲಿ ಜನಗಳು ಏನು ಇಲ್ಲಿಂದ ಹೋಗ್ತಾ ಇದ್ದಾರೆ, ಮೂಮೆಂಟ್ಸ್ ಏನಾಗ್ತದೆ, ಟ್ರಾಫಿಕ್ ಮೂಗು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಇದೆ ಇವಾಗ ಸದ್ಯಕ್ಕೆ. ಫುಲ್ಲು ಒಂದು ಅರ್ಧ ಕಿಲೋಮೀಟ್ರ್ ಆದಷ್ಟು ಫುಲ್ ರೋಡ್ಗೆ ಫುಲ್ ಡಸ್ಟ್ಬಿನ್ನ ತುಂಬಿಟ್ಟಿದ್ದರಿಂದ ಇಲ್ಲಿನ ಜನಗಳು ಏನು ನಿವಾಸಿಗಳಿದ್ದಾರೆ ಅವ್ರಿಗೂ ಕೂಡ ಕರೆಕ್ಟಾಗಿ ದೈನಂದಿನ ಚಟುವಟಿಕೆಗಳು ನಡ್ಸೋಕ್ಕಾಗ್ತಾ ಇಲ್ಲ. ಅಲ್ಲಿಗೆ ಬಂದರೆ ಹಂದಿಗಳ ಕಾಟ, ಇಲ್ಲಿಂದ ಬಂದರೆ ಹಾವುಗಳ ಕಾಟ, ಬರೀ ಅದು ಇದು ಅಂತಲೇ ಆಗ್ತಾ ಇರೋದ್ರಿಂದ ಅವ್ರಿಗೇನು ಕರೆಕ್ಟಾಗಿ ವಾಸಕ್ಕೆ ಯೋಗ್ಯ ಅಲ್ಲ ಆಗ್ತಾ ಇದೆ. ಅಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರು ಬಂದು ನೋಡಿದ್ರೆ ವಾಟರ್ ಬಾಟ್ಲುಗಳನ್ನ ಇನ್ನು ಮತ್ತು ಡ್ರಿಂಕ್ಸ್ ಬಾಟ್ಲುಗಳನ್ನ ಮಾಡ್ತಿದ್ದಾರೆ. ಅವ್ರು ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಬಟ್ ಅವರು ಅಲ್ಲಿ ಡಸ್ಟ್ಬಿನ್ಗಳನ್ನ ತುಂಬಿಕೊಂಡು ಅಲ್ಲಿಂದ ಬೆಂಕಿಗಳನ್ನ ಹಾಕಿ ಅಲ್ಲಿಂದ ಅವರು ಪೊಲ್ಯೂಷನ್ನು ಕ್ರಿಯೇಟ್ ಮಾಡ್ತಿದ್ದಾರೆ, ಪ್ಲಸ್ ಗಬ್ಬು ನಾಡ್ತಾ ಇದೆ. ದಯವಿಟ್ಟು ಕೂಡಲೇ ಇದಕ್ಕೆ ಯಾರು ಸಂಬಂಧಪಟ್ಟ ಇದೆ, ಇದಕ್ಕೆ ಯಾರು ಸಂಬಂಧಪಟ್ಟಕ್ಕೆ ಬಂದಿದೆ ಗೊತ್ತಿಲ್ಲ. ಕಾರ್ಪೊರೇಷನ್ ಮೇಲೆ ಕಾರ್ಪೊರೇಷನ್ ಲಿಮಿಟ್ ಆಗಿದೆ, ಮೈಸೂರು ಸಿಟಿ ಕಾರ್ಪೊರೇಷನ್ ಅವರಾಗಲಿ ಇಲ್ಲ ಉತ್ತಳ್ಳಿ ಜಿಲ್ಲಾಡಳಿತ ಆಗಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಈ ರೋಡ್ನ ದಯವಿಟ್ಟು ಕ್ಲಿಯರ್ ಮಾಡಿ. ಜನಗಳು ಕೂಡ ದಯವಿಟ್ಟು ಇಲ್ಲಿ ತೊಗೊಂಬಂದು ಎಸಿಬೇಡಿ. RMC ಇದೆ ಗೊತ್ತು, RMCಯಿಂದ ಬರೋ ಅಂಥ ಕಸಗಳು ದಯವಿಟ್ಟು ಇಲ್ಲಿಗೆ ಬರ್ತಾ ಇದೆ ಅಂತ ಮಾಹಿತಿ ಇದೆ ನನಗೆ. ದಯವಿಟ್ಟು ಇಲ್ಲಿ ಕಸಗಳನ್ನ ಹಾಕೋದು ನಿಲ್ಲಿಸಿ, ಸ್ವಚ್ಛ ಮೈಸೂರಿಗೆ ಸ್ವಲ್ಪ ಆದ್ಯತೆ ಇರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಉತ್ತನಹಳ್ಳಿ ದೇವಸ್ಥಾನದಲ್ಲಿ ಬೆಳಗ್ಗೆ ಇಂದು ವರದಿ ಮಾಡಿದ್ವಿ. ಏನು ಅಂದರೆ ರಾಶಿ ಕಸ RMC ಬಂಡಿಪಾಳ್ಯದಿಂದ ಸಿಕ್ಕಾಪಟ್ಟೆ ಕಸ ತೊಗೊಂಬಂದು ನೀವೇನು ಜಾಗ ನೋಡ್ತಾ ಇದ್ದೀರಾ ಇಲ್ಲಿ ಏಕ ಹಾಕಿದರು. ಇಲ್ಲಿ ಎಷ್ಟು ಸಮಸ್ಯೆ ಆಗಿತ್ತು ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು 20-25% ಅಷ್ಟು ರಸ್ತೆ ಭಾಗವನ್ನೇ ಮುಚ್ಚೋಗಿತ್ತು. ಈ ರಸ್ತೆ ಭಾಗ ಮುಚ್ಚೋಗಿರೋದ್ರಿಂದ ವರದಿಯ ಬಳಿಕ ಇವತ್ತು ವರದಿ ಆಗ್ತಿದ್ದಂಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಆದಂಥ ಚಾಮುಂಡಿ ಬೆಟ್ಟದವರು ಕೂಡಲೇ ಇದನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಒಂದು 80% ಅಷ್ಟು ಭಾಗದಷ್ಟು ಕೆಲಸಗಳು ಮುಗಿದಿವೆ. ಏನು ಅಂದರೆ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಸ್ವಚ್ಛ ನಗರಿ 3ನೇ ಸ್ಥಾನದಲ್ಲಿದೆ, ಆದರೆ ತಾವು ಇದು 1ನೇ ಸ್ಥಾನಕ್ಕೆ ಬರುವುದಕ್ಕೆ ಎಲ್ಲ ಜನಗಳು ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸುಬ್ರಹ್ಮಣ್ಯ, 11 ನ್ಯೂಸ್ ಮೈಸೂರು. ಥ್ಯಾಂಕ್ ಯು.